ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗಾಯ್ಸ್, ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ. ಗೈಸ್, ನಾನು ಕನ್ನಡದಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ನೀನು ಹೇಳೀನಿ. ನೀನು ಮಧ್ಯದಾಗ ಒಂದು ವ್ಲಾಗ್ ಮಾಡೀನಿ, ಅದನ್ನು ಇಂಗ್ಲೀಷ್ನಾಗ ಸ್ಟಾರ್ಟ್ ಮಾಡೀನಿ. ಈ ಕನ್ನಡದಾಗ ಸ್ಟಾರ್ಟ್ ಮಾಡೋ ನೆನಪಾಗಿದೆ ನನಗೆ. ನಶಿ ನನ್ನ ತಲೆ ಅಂತ ಅದೈತೋ ಏನು ಮಾಡೋಕ್ಕಿಲ್ಲ. ಇವತ್ತೇನು ವ್ಲಾಗ ಏನಾಕೈತಿ ಏನಿಲ್ಲ ಗೊತ್ತಿಲ್ಲ ರೀ. ಇವಾಗ ಮಾತ್ರ ನಾನು ಇಸ್ತ್ರಿ ಅರಿವಿ ಕೊಡಕ್ಕೆ ಹೊಂಟೇನಿ. ಇಸ್ತ್ರಿ ಅರಿವಿ ಕೊಟ್ಟು ಅಲ್ಲಿ ಹೊಲ್ದಾಗ ಒಂದು ಮನೆ ಕಟ್ಟೋದಿಲ್ಲ, ಅಲ್ಲಿ ಹೋಗಿ ಬಾದನ ಐತೆ, ಹೋಗಿ ನೋಡ್ಕೊಂಬರೋ ಏನಾಗೈತಿ, ಎಲ್ಲಿ ಮೇಡಮ್ ಕೆಲಸ ಏನೇನ ಹೋಗಿ ನೋಡ್ಕೊಂಬರೋ ಅಂತ. ಈಗ ಫಸ್ಟ್ ಇಸ್ತ್ರಿ ಅರಿವಿ ಕೊಡಾಕೋನು ಶಂಕರ್ಗೆ ಫೋನ್ ಬಂದು ಶಂಕರ ಬರ್ತಾನೆ ನೋಡು. ಈಗ ಇಸ್ತ್ರಿ ಕೊಟ್ಟ ಬರೋ ಅಂತ. ಏನಾರು ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು 6 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸಿಕ್ಕಂತವೆ ಗೈಸ್. ನೋಡ್ರಿ ಇಲ್ಲಿ ಹಿಂಗೆ ಗೌಂಡಿರ್ದು 90% ಕೆಲಸ ಮುಗಿದೈತಿ. ಇದು ಬಡಿಗೆದು ಏನಿದೆ ಇಲ್ಲಿ ಪತ್ರಾಸ ಹಾಕೋದು, ಹಿಂಗೆ ಪತ್ರಾಸ ಹಾಕೋದೈತಿ. ಅದ್ರ ಸಂಬಂಧ ಅವರು ಬಂದನ್ರಿ ಅಣ್ಣ, ಅದು ಬಂದನ್ರಿ. ಈಗ ಹಾಕಂಗಿಲ್ಲ, ಬಟ್ ಯಾವಾಗ ಹಾಕ್ತಾರೆ ಗೊತ್ತಿಲ್ಲ. ಗೌಂಡೆ ಅಂದರು ಕೆಲಸ ಡಿಲೇ ಮಾಡ್ಕೋತ 1 ತಿಂಗಳ ಮುಗಿಸೋ ಅಂದಿದ್ದ. ಇನ್ನೊಂದು 10 ದಿನ ಆದ್ರೆ 3 ತಿಂಗಳು ಮುಗೀತು ರೀ. ಬಟ್ ಇನ್ನೂ ಮುಗಿಸೋಕೆ ಬರವಾದ ಏನೋ ನಮ್ಮ ಗೌಂಡ್ಯಾರ. ಹಿಂಗೆ ನೋಡ್ರಿ, ಏನು ಮಾಡಕ್ಕೆ ಬರೋಂಗಿಲ್ಲ. ಇದಷ್ಟು ಜಲ್ದಿ ಕಂಪ್ಲೀಟ್ ಆತಂದ್ರೆ ಈಗ ಮಳೆ ಬಂತು. ಮಳೆ ಬಂದಿತ್ತು ಚಾಟಿಗೆ ನಿಂತು ನಾವು ಏನ್ರಿ ಇತ್ತಂದ್ರೆ ಆರಾಮ್ ನಿಲ್ಬೋದಿತ್ತು ರೀ. ನೀವು ಹೇಳ್ರಿ, ಆರಾಮ್ ನಿಲ್ಬೋದಿತ್ತು. ಈಗ ಕಂಪ್ಲೀಟ್ ಆಗೈತಿ ಒಂದು 90%. ಇವ್ರೇನ್ರಿ ಇಬ್ಬರು ಗೌಂಡ್ಯರು ಕೂಡಿ ಬಂದ್ರೆ 3-4 ದಿನ ಎಲ್ಲ ಬಗೆ ಹಚ್ಚಿಬಿಡ್ತಾರೆ. ಪೂರ ಓಪನಿಂಗ್ ಆಗಿಬಿಡೋದು ನಮ್ದು. ಇದ್ರ ಹಚ್ಚಕ್ಕೆ ಒಂದು ರೂಮ್ ಒಂದು ಮಾಡ್ಯಾವ್ರಿ, ಅದು ತೋರಿಸ್ತೀನಿ. ಈಗ ಇಷ್ಟು ಕಂಪ್ಲೀಟ್ ಆಗೈತಿ. ಎಲ್ಲ ಬಡ್ಕೊಂಡವ್ರು, ಎಲ್ಲ ತಂದು ಇಟ್ಕೊಂಡವ್ರು. ಇಲ್ಲಿ ಹೊರಗೆ ಹಿಂಗೆ ಶೆಡ್ ಅಷ್ಟು, ಈ ಶೆಡ್ ಅತ್ತ ಇಲ್ಲಿ ಕಟ್ಟಿ ಮಾಡೋದ್ರಿ. ಆ ಗಾರ್ಸೆಲ್ಲ ಇದ್ರಾಗ ಹೋಗಿತ್ತಾರು. ಇಷ್ಟು ಕಟ್ಟಿ ಮಾಡ್ಕೊಂಡು ಇಲ್ಲಿ ಮುಂದೆ ಹಿಂಗೆ ಇದನ್ನ ಮಾಡ್ಕೊಂಡು ಚಾಟಿ ಮತ್ತು ಇದ್ರ ಪತ್ರಾಸು ತಂದು ಇಟ್ಬಿಟ್ಟಾರೆ. ಎಲ್ಲ ರೆಡಿ ಐತಿ ರೀ. ಬಟ್ ಕೆಲಸ ಅಷ್ಟು ಮಾಡೋರಿಲ್ಲ ಯಾರು, ಮಾಡೋರು ಅದಾರು, ಬರವಾರ ಯಾರು. ಈಗ ಈಚೆ ಕಡೆ ಒಂದು ರೂಮ್ ಐತಿ ರೀ, ಈಚೆ ಕಡೆ ಇಷ್ಟು ರೂಮ್ ಐತಿ. ಇಷ್ಟು ರೂಮ್ ಒಂದು ಆರಾಮ ಒಂದು ಕಾಟ ಹಿಡ್ದ ಹಿಂಗೆ ಒಂದು ಕಾಟ ಕುಣ್ತಿರ್ಬೋದು ರೀ, ಬಿದ್ದಾಡಿ. ಮತ್ತು ಈ ಕಡೆ ನಮ್ಗೆ ಏನು ಬೇಕು ಸಾಮಾನು ಹೊಲ್ದಾಗ ಏನು ಬೇಕು ಅದನ್ನೆಲ್ಲ ಇಲ್ಲಿ ಒಕ್ಕೋಕೆ ನಿಂತೈತಿ. ಇಲ್ಲಿ ಏನರ ನಾ ಒಂದು ಗೇಮಿಂಗ್ ರೂಮ್ ಮಾಡಿದ್ರೆ ಹೆಂಗೆ ರೀ, ಹಂಗೇನ್ರ ನಮ್ಮ ಅಪ್ಪ ಇದನ್ನ ತೊಗೊಂಡ ಹಿಂಗೆ ಹಿಂಗೆ ಇರ್ತಾನೆ. ಯಾಕಪ್ಪ ಅಂತಂದ್ರೆ ಆಚೆ ಕಡೆ ಅವ್ನು ಮನೆಯಾಗೆಲ್ಲ ಇದನ್ನ ಮಾಡಿ ಹಳ ಹಿಡಿಸೀನಿ. ಅದಕ್ಕೆ ಇದನ್ನು ಈಗೇನು ನಾ ಏನು ಮಾಡೋಂಗಿಲ್ಲ, ಮುಂದೆ ನೋಡು. ಈಚೆ ಕಡೆ ಹೊಲ್ದಾಗಿಂದಕ್ಕೆಲ್ಲ ತಂದೆ ಮಾಡಿದ್ದದನ್ನ ಹೊಲ್ದಾಗಿಂದಾಗಲಿ. ಈಗ ಜಲ್ದಿ ಕಂಪ್ಲೀಟ್ ಮಾಡ್ರಂದ್ರೆ ಚಲೋ ರೀ, ಯಾಕಂದ್ರೆ ಭಾಳ ಡಿಲೇ ಮಾಡತ್ತಾರು. ಹಿಂಗಾದ್ರೆ ಕೆಲಸ ಈಗ ನೋಡುವಂಥ ಇದನ್ನ ಜಲ್ದಿ ಮುಗಿಸ್ಲಿ. ಈಗ ಮನೆಗೆ ಹೋಗೋಣ ಅಂತ ನಾ ಇಲ್ಲಿ ಹೊಲಕ್ಕೆ ಬಂದೇನ್ರಿ. ಇಲ್ಲಿ ನನಗೆ ಕೆಲಸ ಹತ್ತಿ ಕೊಟ್ಬಿಟ್ಟಾರೆ ನಮ್ಮಪ್ಪ ನಮ್ಮನ್ನು. ಈಗ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ರು ನಾವು. ಮತ್ತು ನಿನ್ನೆ ಅದು 12 ಗಂಟೆಗೆ ಹೋಗಿನ್ರಲ್ಲ ರಾತ್ರಿ ಟ್ರೈನ್ ಬುಕ್ ಮಾಡೋಕೆ. ಇವತ್ತು ಕನ್ಫರ್ಮ್ ಮಾಡ್ಕೊಂಬರ್ಬೇಕು ಅದನ್ನ. ಈಗ 11 ಗಂಟೆಗೆ ಹೋಗಿ ಬರೋಣ ಅಂತ. ಏನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಕ್ತಂತ ಬರ್ರಿ ನೆಕ್ಸ್ಟ್ ಆಗುತ್ತೆ. ಹೋಗೋಣಂತ ಮನೆಗೆ. ಸೊ ಗೈಸ್, ಒಂದು ಸಿನಿಮೆಟಿಕ್ ವಿಡಿಯೋ ಮಾಡಿರ್ತಾನೆ ರೀ, ಹಂಗೆ ನೋಡಿರಿ. ಮಾಡೀನಿ ಅಂದ್ರೆ ಹಾಕಿರ್ತಾನೆ ರೀ, ಇಲ್ಲಾಂದ್ರೆ ಇಲ್ಲ. ನೋಡಿರಿ, ಬುಲೆಟ್ ಐತಿ, ವಾತಾವರಣ ಆಗೈತಿ, ಗಿಡಗಳ ಹೊಲಗಳ, ನಾನು ಬೈಕ ಮನಿ ನೋಡ್ರಿ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಅಳಾತ್ಯಾಕ ಗೈಸ್. ನಾ ಅವ್ರ ಮನೆಗೆ ಹೇಳ್ದ ಬಂದನ್ರಿ. ನಾಟಕ ಹೆಂಗೆ ಮಾಡ್ತಾವ ನೋಡಿ. ಏನಾಗಿತ್ತಪ್ಪು? ಓನಾಗಿತ್ತು ನಿಮ್ಗೆ? ಇದು ಯಾವ ಹಂಬ ಇದೆ? ಇದು ಯಾವ್ದಿದು ಹಂಬ? ಏನು ಚಟ್ ಏನು ಕಸ ತೆಗಿಯಕ್ಕೆ ಹೋಗಿದ್ದೇನ ರೀ? ಕಸ ತೆಗಿಯಕ್ಕೆ ಹೋಗಿದ್ದೀಯ? ಹಾಂ, ನನಗೆ ನಾನು ತಿಂತಾನೆ ಒಳಗೆ ಇದ್ದೇನೆ ತಿಂತ ನಾನು ಆಯ್ತು ತಿನ್ನು ಮಗಳು ರೇಕೆ ಮಯ್ಯು ಮಾಮ ಪಾಕುರ್ ತಗೊಂಡು ಹೆಂಗೆ ಗೈಸ್. ರಿಯಾಗಳು ಪಟ್ಟು ತಿನ್ನಕ್ಕೆ ಬಂದೇನ್ರಿ ನಾ. ಏಯ್ ರಿಯ
ಆಕೆ ಫೋನ್ ನೋಡಕತ್ಲಂದ್ರೆ ಎಂದು ಬಂದು ಹಾವು ಡ್ಯಾನ್ಸ್ ಮಾಡತ್ತೆ ಅಂದ್ರೆ ನೋಡಂಗಿಲ್ಲ ಆಕೆ. ಕೈತಿ ಬೇಡ ನಡೀಲಿ ಗೈಸ್. ನಿನ್ನಿದ 12 ಗಂಟೆಗೆ ವಸೂಲಿ ಮಾಡಕ್ಕೆ ಬಂದನ್ರಿ ಈಗ ಜಯಂತಿ ಸಾಗರಕ್ಕೆ ನಾ ಅಷ್ಟೇ. ಅಲ್ಲ ವಸೂಲಿ ಆಗ್ಬೇಕಲ್ಲ ನಮಗೀಗ. ಫಸ್ಟ್ ಗಟ್ರ ಮೇಲೆ ನಡೆದಪ್ಪ ಎಡಗಾಲಿ ಇಟ್ಟೆವು ನೋಡು. ಸೊ ಗೈಸ್ ನೀನೇ ಈಗ ನೋಡುವಪ್ಪ ಏನಾಗ್ತಿದ್ದೆ. ನೀನು ರಾತ್ರಿ ಬಂದಿದ್ದು ವಸೀಲಿಗೆ ಇವನ್ ಸಂಬಂಧ ಬಂದಿದ್ದು ಈಗ ಅದರ ವಸೀಲಿ ನಾಷ್ಟ ಏನು ತೋವಾ ಬೆಣ್ಣೆ ದೋಸೆ ಆಯ್ತು. ನಾ ಬೆಣ್ಣೆ ದೋಸೆ ತೊಗೊಂಡ್ರಿ ಏನೋ ತೊಗೊಂಡಿಲ್ಲ. ಅವನೇನೋ ಪೂಜೆ ಐತೆ, ಪೂಜೆ ಮಾಡೇ ಊಟ ಮಾಡ್ಬೇಕು ಅದರ ಸಂಬಂಧ. ನಾವು ಹಬ್ಬತ್ತಿಂದ ಹೋದೈತಿ ಈಗ ಹತ್ತಿಂದ ರೇಟ್ ಸ್ಟಾರ್ಟ್ ಹೋದೈತೆ ಹೋಗೋಣ. ಎಮ್ಮಿ ಕಬರಿಗಟ್ಟು ಕೂತಿಪ್ಪ ನಾವು ಹೋಗೋದೈತೆ. ಗೈಸ್ ನಾನು ಶಂಕರ ಆದರ್ಶ ಈಗ ಎಲ್ಲಿ ಬಂದಪ್ಪ ಅಂತಂದ್ರೆ ನಮ್ಮ ಶ್ರೀ ಹಿರಿಗಳು ಮಮ್ಮಿ ಪಪ್ಪ ಅಂದ ಆ್ಯನಿವರ್ಸರಿ ಐತಿ ಅದ್ರ ಸಂಬಂಧ ಊಟಕ್ಕೆ ಬಂದವ್ರಿ. ಈಗ ಬಂದೊಂದು 5 ನಿಮಿಷ ಆತ್ರಿ ಈಗ ನಿಮ್ಮ ಇವ್ರು ಬರ್ರಿ ರಮೇಶ್ ಬಗ್ಗೆ ಹೇಳ್ಬೇಕಲ್ಲ ಏನು ಹೇಳ್ತೀರಿ ಹೇರ ಮತ್ತೆ ನೋಡಿಕ್ರಿ ಗಾಬ್ರಲ್ಲ ಈಗ ಹೇಳ್ತಾನೆ ಇಲ್ಲೇ ಫೋನ್ ಚಿಕನ್ ಏನು ತೋರ್ಸಾಕು. ಸೊ ಗಾಯ್ಸ್ ನಾವಿವಾಗ ಹುಡುಗರೆಲ್ಲ ಕೂಡಿ ಎಲ್ರಿ ಹೋಗ್ಬೇಕಂತ ಇದಕ್ಕೆ ಹೊಂಟವ್ರಿ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಂಟವ್ರಿ. ಈಗ ಅಲ್ಲ ಸ್ವಲ್ಪ ಕೆಲಸ ಐತಿ ಅಂತ ಅದನ್ನ ಅಡ್ಡಾಡಿ ತೋರ್ಸಂತ ಎಲ್ಲ ಗಿಡಗಳು ಪಡಗಳು ಇರ್ತಾವ ಎಲ್ಲ ಚಾಕ ಬೇತಾನ್ರಿ ಇಲ್ಲ ಅಡ್ಡಾರ. ಬಟ್ ರೋಡ್ ಮಾಡ್ತಾರೋ ಆಮೇಲೆ ಹಾಡ್ತಾ ಇರ್ತೇವೆ ಬೇತಾನ ಏನು ಮಾಡಕ್ಕೆ ಬರಂಗಿಲ್ಲ. ನಮ್ಮ ಊರು ಮಳೆ ಆಗಿ ಈಗ ನೆಕ್ಸ್ಟ್ ಹೋಗೋಣ ಅಂತ ಅದೇ ಇನ್ನೇನು ಮಾಡೋಣ ಅಂತ. ಈಗ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತಾನಂತ ನಿಮ್ಗೆ. ಬರೀ ಸಸ್ತಾ ಟ್ರಿಪ್ ಇದು. ಕಾಡ್ಕೊಂಡು ಹೋಗ್ತಾನ್ರಿ ಗಾಡಿ ಎಂಟ್ರಿ ಅದು ಅದ್ರ ಸಂಬಂಧ ಕಾಡ್ಕೊಂಡು ಫಾಲ್ಸ್ ಇಲ್ಲಿಂದ ವ್ಯೂ ಕಾಣ್ತಿರ್ಬೇಕಲ್ಲ ಮತ್ತೆ ನೀರು ಕಾಣ್ತೈತಿ. ನೀರು ಬೀಳದ ಇದನ್ನ ಇಲ್ಲಿ ಏರ್ಪೋರ್ಟ್ ಏನು ಹೈ ಮೇಲದ ಇಲ್ಲೇ ಬಂದ ಇರ್ತಾ ಅಲ್ಲಿ ಎಲ್ಲ ಅದಾವ ಬಾಯಿ ತೋರಿಸ್ತದೆ. ವಿಮಾನ ಇಲ್ಲೇ ಬಿದ್ದಿತ್ತ ವಿಮಾನ ಬಿದ್ದಿತ್ತು ಅಲ್ಲಿ ಹೇಳ್ತಾರ ಬಾಲ ಬೇಕಾರೆ ಗೈಸ್ ಏನೇನು ವಿಮಾನ ಬಿದ್ದಿತ್ತು ಇಲ್ಲಿ ಅದು ಬಿದ್ದಿತ್ತದೆ ಗೈಸ್. ಕಾಡ ಬಂದವ ಚೈಟಿ ಡಿಲ್ ಆಗೈತೆ ಗೈಸ್. ಇದೇನೋ ಅಲ್ರಿ ಗಿಡದ ಬೇರೆ ಐತ್ರಿ ಅದು. ನಾವು ಇಲ್ಲಿಂದ ಯಾವುದೋ ಒಂದು ಪ್ರಾಣಿ ಬಂದ ಐತಿ ಇಲ್ಲಿ ಮುಂಗುಲಿಗೆ ಐತಿ ಕಾಣ್ತೀರಿ ಅದ ನಾನು ಬಂದು ಇಲ್ಲಿ ಬಂದು ನೋಡ್ರಿ ಗಿಡ ಐತೆ. ಸೊ ಗಾಯ್ಸ್ ಈಗ ಇಲ್ಲಿ ಬಂದ ಕೂತ್ ಬಿಟ್ಟವ್ರಿ ಕಾಡ್ನ್ಯಾಗ. ನಮ್ಮ ದೋಸ್ತಂದ ನೆಟ್ವರ್ಕ್ ಬರೋತೈತಿ ಅಂತ ಅದ್ರ ಸಂಬಂಧ ಏನೋ ಫೋಟೋ ಬಿಡ್ಬೇಕೈತೆ ಪಟ್ನ ಗ್ರೂಪ್ದಾಗ ಅಣ್ಣಂದೇ ಹೋಗಿದಾನೀಗ. ನಾವು ಈ ಕಡೆ ತಳ ಹೋಗಿ ಅಲ್ಲಿ ಏನೋ ವ್ಯೂ ಪಾಯಿಂಟ್ ಐತತ ಇನ್ನವರೆಗೆ ಯಾರೋ ನೋಡ್ರಿ ಹಂಗಿಲ್ರಿ ಗೋಕಾಕದಾಗ ನಿಲ್ವ ಕಾಡು ಏನು ಕಾಡ್ರಿ ಇದು ಗಿಡ ಹೆಂಗ ನೋಡಿ ಸಾಲ ಹೆಂಗೆ ಕೂತಾವ ನೋಡಿ. ನಮ್ಮ ಶಾಲ್ಯಾಗ ಇಟ್ಟು ನೀಟಾಗಿ ನಿಲ್ತಿರ್ಕಿಲ್ಲ ನಾವು ಪ್ರೇಯರ್ಗೆ. ಗೈಸ್ ವ್ಯೂ ಪಾಯಿಂಟ್ ಹೆಂಗೈತೆ ನೋಡಿದ್ರಿ ಸೀರೀಸ್ ಹೆಂಗೈತೆ ನೋಡ್ರಿ ವ್ಯೂ ಕ್ರೇಜಿ. ಇದು ವ್ಯೂ ಯಾರಿಗೂ ಗೊತ್ತೇ ಅಲ್ರಿ ಗೊತ್ತಾಗ್ಬೇಕಂದ್ರೆ ಆದರ್ಶ ಕೇಳ್ರಿ ಆದರ್ಶ ಅಂತ ಏನ್ ತೋದಿ ನಿನಗೆ ಸುಳ್ಳ ಬೀಸ್ಕೋಬೇಡ ನೋಡಿ ಕಾಲಿಡ್ಬೇಕಲ್ಲ ನೀ ಎಲ್ಲಿ ಬೇಕಾದಲ್ಲಿ ಫಾಲ್ಸ್ ಬಂದಿದ್ರಿ ಗಾಜ ಬಳಿ ಹಚ್ಚಿ ಗಿಡ ಐತ್ರಿ ಹೆಂಗ್ ಕಿಡಿಯಾದ ಇವ್ ನಮ್ ರೀ ಅದನ್ನ ಹಾಡ್ತಾಳ ಆಕಿ ವಿಡಿಯೋ ಮಾಡೋ ಒಂದು ನೆನಪ ಈಗ ನಮ್ಮ ಮನೆಗೆ ಬಂದಿಲ್ಲ ಇವಾಗ ಸಂಡೇ ಅಂತಲೇ ಇವತ್ತು ಮಮ್ಮಿ ಒಟ್ಟು ಸೂಟಿ ಇಲ್ಲ ಅದಕ್ಕೆ ಗೈಸ್ ಫುಲ್ ಮಳೆ ಬರ ಅಂತಲೇ ನಿಲ್ಸ್ಬಿಟ್ಟವ್ರಿ ಇಲ್ಲಿ ಫಾಲ್ಸ್ ತಕ. ಯಾಕೆ ಹೋತಮ್ಮ ಗಪ್ಪ ನನ್ನ ಮೆಟಗಾಡ ಕಿತ್ತಿ
ಆ ಗಾಯಲಿಗೆ ಏನಾದ ನೋಡು ಆದರ್ಶನ್ ಜೂಮ್ ಹಾಕೋಣ ಆದರ್ಶನ್ ಜೂಮ್ ಹಾಕೋಣ ಹೆಂಗೋ ಗೈಸ್ ಈಗ ಆ್ಯನಿವರ್ಸರಿ ಕೇಕ ಈಗ ತು ಹಾಕತಾನ್ರಿ ಯಾಕಂದ್ರೆ ನಾವು ಊಟ ಮಾಡಿ ಬಂದವ್ರಿ ಇನ್ನೊಂದು ಹೋಗಿ ಕೇಕ್ ತಿನ್ನಂಗಿಲ್ಲ ಅದ್ರ ಸಂಬಂಧ ಈಗ ತು ಹಾಕ್ ನೋಡು ಕಟ ಬುದ್ಧಿ ಅಲ್ಲ ಕಟ